ಸೊ ಫ್ರೆಂಡ್ಸ್, ನಾವಿವಾಗ ಧ್ರುವ ಅವರ ಫಿಟ್ನೆಸ್ ರೆಜೀಮ್ ಹಾಗೆ ಅವರ ಫೀಮೇಲ್ ಫ್ಯಾನ್ ಫಾಲೋಯಿಂಗ್, ಅವರ ಫ್ಯಾನ್ಸ್ ಎಲ್ಲದ್ರ ಬಗ್ಗೆನೂ ತಿಳ್ಕೊಂಡಾಯ್ತು. ಸೊ ಆದರೆ ಈಗ ಧ್ರುವ ಅವರೇ, ನೀವು ಬಹದ್ದೂರ್ ಫಿಲ್ಮ್ ಬಗ್ಗೆ ನಮಗೆ ಸ್ವಲ್ಪ ಮಾತ್ರ ಇನ್ಫಾರ್ಮೇಷನ್ ಕೊಟ್ರಿ. ಸೊ ಹಾಗಾಗಿ ನನಗೆ ಹಾಗೆ ನಮ್ಮ ವ್ಯೂವರ್ಸ್ಗೆ ಎಲ್ಲರಿಗೂ ಕೂಡ ಅದ್ರ ಬಗ್ಗೆ ಇನ್ನೂ ಕೂಡ ತಿಳ್ಕೋಬೇಕು ಅಂತ ತುಂಬಾ ಒಂದು ಎಕ್ಸೈಟ್ಮೆಂಟ್ ಇದೆ ಅಂತೆ. ಸೊ ಇನ್ನು ಸ್ವಲ್ಪ ಹೇಳಿ ಪ್ಲೀಸ್. ನಿಮಗೆ ಇನ್ನೂ ಜಾಸ್ತಿ ಏನಾದರೂ ಬಹದ್ದೂರ್ ಬಗ್ಗೆ ನಿಜವಾಗ್ಲೂ ತಿಳ್ಕೊಬೇಕು ಅಂದರೆ ನೀವು ನಮ್ಮ ಡೈರೆಕ್ಟರ್ ಕಾಲ್ ಮಾಡ್ತೀನಿ, ನಮ್ಮ ಡೈರೆಕ್ಟರ್ ಜೊತೆ ನಾವು ಮಾತಾಡಿ. ಸೊ ಯಾಕೆಂದರೆ ರೂಲ್ ಬ್ರೇಕ್ ಮಾಡ್ದಂಗೆ ಆಗುತ್ತೆ, ಆಮೇಲೆ ನಾನು ಸ್ಯಾಟಿಸ್ಫೈ ಆಗಿರಲ್ಲ. ಸೊ ಯಾರು ಬೇಜಾರು ಮಾಡ್ಕೊಂಬಿಡಿ. ಸೊ ನಿಮ್ಮೆಲ್ರಿಗೋಸ್ಕರ ನಮ್ಮ ಡೈರೆಕ್ಟರ್ನೇ ಕರಿತೀನಿ. ಬಂದಿದ್ರಪ್ಪ, ಅಲ್ಲೇ ಮನೆ ಹತ್ರ ಬಂದಿದ್ರು. ಅಲ್ಲ, ಇವರನ್ನ ಡೈರೆಕ್ಟರು. ನಾನು ಆಲ್ರೆಡಿ ಇವ್ರನ್ನ ಮೀಟ್ ಮಾಡಿದ್ದೀನಿ. ನಿಮ್ಮ ಮನೆಗೆ ಹೋದಾಗ ನಾನು ಫಸ್ಟ್ ಇವ್ರನ್ನೇ ಮೀಟ್ ಮಾಡಿದ್ದು. ಕಾಯ್ತಾವ್ರಂತಪ್ಪ ಫ್ಯಾನ್ಸು, ಅದ್ದೂರಿ ಆದ್ಮೇಲೆ ಏನು ಮಾಡ್ತಾ ಹೋದ್ರು ಅಂತ ನೋಡಿ ಅಂತ ಹೇಳಿ. ನೀವು ಆಲ್ರೆಡಿ ಸಿಕ್ಕಾಬಿಡ ಫಾಸ್ಟ್ ಅವರಲ್ಲಪ್ಪ, ಕಾಸ್ಟ್ಯೂಮೇ ಚೇಂಜ್. ಮತ್ತೆ ಧ್ರುವ ಅವ್ರಿಗೋಸ್ಕರ ಅಷ್ಟು ಮಾಡದೆ ಇದ್ರೆ ಆಗುತ್ತಾ? ಸರ್ ಹೇಳಿ, ನಿಮ್ಮ ಫಸ್ಟ್ ಮೂವಿ ಇದು ಧ್ರುವ ಅವ್ರ ಜೊತೆ ಅದ್ದೂರಿ ಅಷ್ಟೊಂದು ಗ್ರ್ಯಾಂಡ್ ಸಕ್ಸಸ್ ಆಯಿತು. ಸೊ ನಿಮ್ಮ ಮೂವಿಗೆ ಈಗ ಧ್ರುವ ಅವ್ರು ಆ್ಯಕ್ಟ್ ಮಾಡ್ತಾ ಇದ್ರೆ ಹೇಗೆ ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗುತ್ತೆ, ಬಟ್ ಅಷ್ಟೇ ಜವಾಬ್ದಾರಿ ಇದೆ. ಓಕೆ, ಫಸ್ಟ್ ಹ್ಯೂಜ್ ಸಕ್ಸಸ್ನ ಮತ್ತೆ ಕ್ಯಾರಿ ಮಾಡ್ಬೇಕು ಸೆಕೆಂಡ್ ಸಿನಿಮಾ. ಎಲ್ಲ ಫ್ಯಾನ್ಸ್ಗೂ ಫಸ್ಟ್ ಆಫ್ ಆಲ್ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚೇತನ್ ಕುಮಾರ್ ಅಂತ. ಧ್ರುವ ಸರ್ದಾರ್ ಅವರ 2ನೇ ಮೂವಿ ಬಹದ್ದೂರ್ ಸಿನಿಮಾದ ನಿರ್ದೇಶಕ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಮ್ಮ ಗುರುಗಳು ಬಂದು ತುಷಾರ್ ರಂಗನಾಥ್ ಸರ್ ಅಂತ, ಅವರ ಮುಖಾಂತರನೇ ನಾನು ಒಬ್ಬ ಡೈಲಾಗ್ ರೈಟರಾಗಿ ಎಂಟ್ರಿ ಆಗಿದ್ದು. ಈಗ ವರದನಾಯಕ, ರಜನಿಕಾಂತ, ಆಟೋರಾಜ, ಶತ್ರು, ಪುಲಕೇಶಿ ಇಷ್ಟು ಚಿತ್ರಗಳು ಸಾಹಿತ್ಯ ಬರ್ತಿದ್ದೀನಿ. ಆ್ಯಂಡ್ ಕತೆ ಅಂತ ಬಂದಾಗ ಎಲ್ಲರೂ ಹೇಳ್ತಾ ಇದ್ರು ಧ್ರುವ ಸರ್ದಾರ್ ಅವ್ರ ಕತೆ, ನಾನು ಯಾಕೆ ಪ್ರಯತ್ನ ಪಡಬಾರ್ದು? ಬಡತನದಲ್ಲಿ ಒಳ್ಳೊಳ್ಳೆ ಕತೆಗಳು ಹುಟ್ಟುವಂತೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಹುಟ್ಟಂಥ ಕತೆ ಬಹದ್ದೂರ್. ಇದು ಒಂದು ರಿಯಲ್ ಇನ್ಸಿಡೆನ್ಸ್ ಬೇಸ್ಡ್ ಸಬ್ಜೆಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಬಹದ್ದೂರ್ ಸಿನಿಮಾ ತುಂಬ ಕ್ಯೂರಿಯಾಸಿಟಿ ಎಲ್ಲರಿಗೂ ಹೇಗಿದೆ. ಆ ಚಿತ್ರ ಪ್ರತಿಯೊಬ್ಬರು ಕಾಲ್ ಮಾಡ್ತಾ ಇದ್ದಾರೆ, ಧ್ರುವ, ಎಸ್ಪೆಷಲಿ ಧ್ರುವ ಫ್ಯಾನ್ಸ್. ನೀವಂತೆ ನಿರ್ದೇಶಕರು ಹೆಂಗೆ ಅಂತ. ಖುಷಿ ಜೊತೆಗೆ ತುಂಬ ದೊಡ್ಡ ಜವಾಬ್ದಾರಿ ಇದೆ. ನೀವೆಲ್ಲರೂ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ 100% ಆ ಎಕ್ಸ್ಪೆಕ್ಟೇಷನ್ ಎಲ್ಲ ಫುಲ್ಫಿಲ್ ಆಗೋಂಥ ಒಂದು ಸಿನಿಮಾ ಆಗುತ್ತೆ ಬಹದ್ದೂರ್ ಅಂತ ಹೇಳೋದು. ಖಂಡಿತ ಆಗುತ್ತೆ ಸರ್. ಸೊ ಈ ಫಿಲ್ಮ್ ಬಗ್ಗೆ ನೀವು ಅಟ್ಲೀಸ್ಟ್ ಏನಾದರೂ ನಮಗೆ ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ಏನು ಗೊತ್ತಾ ಚೇತು, ತುಂಬ ಕತೆ ಬಗ್ಗೆ ಹೇಳಿ ಅಂತಲೇ ಹೇಳ್ತಾ ಇದ್ರು. ಸೊ ನಾನು ಹೇಳಿದೆ, ಸೊ ಫ್ಯಾಕ್ಟ್ ಹೇಳಿದೆ, ಕತೆ ಬಗ್ಗೆ ಎಷ್ಟು ಹೇಳಬೇಕು ಅಂತ ನೀವೇನೋ ರೂಲ್ ಮಾಡಿದ್ರಲ್ಲ, ಸೊ ಅದನ್ನು ಹೇಳಿದೆ. ಸೊ ಅದಕ್ಕೆ ನಿಮ್ಮನ್ನೇ ಕರೆದೆ, ನೀವೇ ಮಾತಾಡಿ. ಒಂದು ನೈಜ ಕಥೆನ ಎಷ್ಟು ನೈಜವಾಗಿ ಆನ್ ಸ್ಕ್ರೀನ್ ಕಟ್ಕೊಡ್ಬೋದು ಅದ್ರ ಎಲ್ಲ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ಆ್ಯಂಡ್ ಆ ಇನ್ಸಿಡೆನ್ಸ್ ತುಂಬ ಇದೊಂದು ಆ್ಯಕ್ಷನ್ ಬೇಸ್ಡ್. ಬಹದ್ದೂರ್ ಅಂದ ತಕ್ಷಣ ಎಲ್ಲರೂ ಏನು ರಾಜರ ಕತೆ ನಾನು ಕೇಳ್ತಾ ಹೌದು, ಇನ್ನೊಬ್ರು ಏನು ಬಹದ್ದೂರ್ ಅಂದ ತಕ್ಷಣ ಏನು ಬಹಳ ದೂರ ಏನಕ್ಕೆ ಕೇಳಿದ್ರೆ ಕಮ್ಮಿಯಾಗಿ. ಆ್ಯಂಡ್ ಅದೇ ಬಹದ್ದೂರ್ ನಾನು ಹೇಳ್ಬೇಕಂತಂದರೆ ಫಸ್ಟೇ ಹೇಳ್ಬಿಡ್ತೀನಿ, ಇಟ್ಸ್ ಒನ್ ಪ್ಯೂರ್ ಆ್ಯಂಡ್ ಕ್ಯೂಟ್ ಲವ್ ಸ್ಟೋರಿ. ಮೋಸ್ಟ್ಲಿ ನಮ್ಮ ಫೋಟೋ ಶೂಟ್ January 15th ಬರ್ತೀವಿ. ಸೊ ಅದಾದಮೇಲೆ February 1st ವೀಕಿಂದ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕನ್ನೋ ಅಂತ ಪ್ಲಾನ್ ಇದೆ. ಓಕೆ. ಆ್ಯಂಡ್ ಹೌ ಅಬೌಟ್ ಸಾಂಗ್ಸ್ ಎಲ್ಲ ಸರ್? ಕ್ಯೂಟ್ ಲವ್ ಸ್ಟೋರಿ ಅಂತ ಹೇಳಿದ್ರಿ, ಸಾಂಗ್ಸ್ ಫುಲ್ಲು ಡಿಫ್ರೆಂಟ್ ಆಗಿರುತ್ತಾ ಅಥವಾ ನಿಮ್ಮ ಒಂದು ಏನು? ಇಟ್ ವಿಲ್ ಬಿ ಲೈಕ್ ಅ ವೆರಿ ಟ್ರೆಂಡಿ ಯೂತ್ಫುಲ್ ಸಿನಿಮಾ. ಓಕೆ. ಸೊ ಟ್ರೆಂಡಿ ಸಾಂಗ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಸರ್, ಬೇಸಿಕಲಿ ನಮ್ಮ ಧ್ರುವ ಸರ್ಜಾ ಅವರ ಡ್ರೈವಿಂಗ್ ಫೋರ್ಸ್ ಅವರು ನಮ್ಮೆಲ್ಲರ ಫೇವ್ರೆಟ್ ಅರ್ಜುನ್ ಸರ್ಜಾ ಸರ್ ಅವರು. ನೀವು ಅವ್ರ ಹತ್ರ ಹೋಗಿ ಒಂದು ಪ್ರಾಜೆಕ್ಟ್ನ ಓಕೆ ಅಂತ ಅನ್ನಿಸ್ಕೊಂಡು ಬರೋದಕ್ಕೆ ಎಷ್ಟು ಕಷ್ಟ ಆಯಿತು, ಹಾಗೆ ನಿಮ್ಗೆ ಅದು ಎಷ್ಟು ಇಷ್ಟ ಆಯಿತು ಸರ್? ಹೌದು, ಒಂದು ಯಾವ್ದಾರ ಇಷ್ಟ ಆದರೆ ಅದ್ರಲ್ಲಿ ಏನೋ ಒಂದ್ಸರಿ ಕಷ್ಟ ಇರುತ್ತೆ. ಸೊ ಇಷ್ಟ ಕಷ್ಟ ಅಂದರೆ ಯಾವಾಗ ಒಂದು ಸಣ್ಣ ರಿಲೇಷನ್ಶಿಪ್ ಇದ್ದೇ ಇರುತ್ತೆ. 50-50 ಬಿಸ್ಕೆಟ್ ಥರ. ಹೌದು. ಆ್ಯಂಡ್ ಫಸ್ಟ್ ಆಫ್ ಆಲ್ ಅದೇ, ನಾನೊಬ್ಬ ನ್ಯೂ ಕಮರ್, ನಾನೇನೋ ಪ್ರೂವ್ ಮಾಡಿಲ್ಲ. ಇಂಡಸ್ಟ್ರಿಯಲ್ಲಿ ಒಬ್ಬ ಚೇತನ್ ಕುಮಾರ್ ಅಂದ್ರೆ ಯಾರು ಅಂತ ಏನೂ ಗೊತ್ತಿಲ್ಲ. ಇವತ್ತು ಇಲ್ಲಿ ಗಂಟ ತೊಗೊಂಬಂದು ನಿಲ್ಲಿಸಿದೆ ಅಂದರೆ ಧ್ರುವ ಅವ್ರ ಪಕ್ಕ ನಿಂತ್ಕೊಂಡಿದ್ದೀನಿ ಗೊತ್ತು. ಸೊ ಒಂದು ಕತೆ ಫಾರ್ಮೇಷನ್ ಆಯಿತು. ಅದಾದಮೇಲೆ ಒಂದು ರೀಡಿಂಗ್ಸ್ ಅಂತ ಬಂದರೆ ಇಟ್ ವಾಸ್ ವೆರಿ ಟಫ್ ಟೈಮ್. ಆ ಒಂದು ಕತೆ ಆದಮೇಲೆ ಚಿತ್ರಕಥೆ ಅನ್ನೋದು ಬರುತ್ತಲ್ಲ, ಆ ಚಿತ್ರಕಥೆ ಅನ್ನೋದು ಫಾರ್ಮೇಷನ್ ಆಗ್ಬೇಕಾದ್ರೆ ಇಲ್ಲಿ ತನಕ 14 ರೀಡಿಂಗ್ ಆಗಿದೆ. ಸೊ 14 times I was with Arjun Sarja sir, and I am so grateful and it's my pleasure. ಓಕೆ. ಆ್ಯಂಡ್ ಅವ್ರ ಹತ್ರ ಅದನ್ನ ಒಪ್ಪಿಸ್ಕೊ ಬಂದೆ ಅನ್ನೋಕ್ಕಿಂತ ಅವ್ರ ಹತ್ರ ತುಂಬ ಕಲ್ತಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರೊಬ್ಬರು ವಂಡರ್ಫುಲ್ ಆ್ಯಕ್ಟರ್ ಅನ್ನೋದು ಮಾತ್ರ ನನಗೆ ಗೊತ್ತಿದ್ದು, ಬಟ್ ಈಸ್ ಅ ಜೀನಿಯಸ್ ಇನ್ ಸ್ಕ್ರೀನ್ ಪ್ಲೇ. ಅವ್ರು ಕೂತಿದ್ದಂಗೆ ಇಲ್ಲೇನೆ ಒಂದು ಸೀನ್ಗೆ ಈ ಆಸ್ ಎ ಕೆಪಾಸಿಟಿ ಟು ಗಿವ್ ಒಂದು 10 scenes ಅಲ್ಲೇ ಕೊಟ್ಬಿಡ್ತಾರೆ. ಓಕೆ. ಸೊ ಇಟ್ ವಾಸ್ ಅ ವೆರಿ ಟಫ್ ಟೈಮ್. ಆ್ಯಂಡ್ ನೀವು ಹೇಳ್ದಾಗೆ ನಾನು ತುಂಬ ಕಲ್ತಿದ್ದೀನಿ. ನನ್ನ ಒಂದು ಜೀವನದ ಒಂದು ಅದ್ಭುತ ಕ್ಷಣಗಳಲ್ಲಿ ಅದು ಒಂದು ಅಂತ ಹೇಳಕ್ಕೆ. ಸೋ ಗ್ರೇಟ್ ಸರ್, ಅದು ನಿಮ್ಮ ಒಂದು ಅದ್ಭುತ ಕ್ಷಣಗಳು ನಿಮ್ಮ ಜೀವನದ ಅಂತ ಹೇಳಿದಿರಿ. ಬಿಕಾಸ್ ಅಂತ ಒಬ್ಬ ಗ್ರೇಟ್ ಆಕ್ಟರ್ ಹತ್ರ ನಾವು ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋದೇ ದೊಡ್ಡ ವಿಷಯ. ಹೌದು. ಆ್ಯಂಡ್ ಅವರು ಸಬ್ಜೆಕ್ಟ್ ವಿಷಯದಲ್ಲಿ ಈಸ್ ಮಾಸ್ಟರ್ ಮೈಂಡ್. ಇಷ್ಟೇ ಬೇಕು, ಇದೇ ಬೇಕು, ಲೈಕ್ ದಟ್. ಇಟ್ ವಾಸ್ ಅ ವೆರಿ ಟಫ್.
Okay. ಸೊ ಹ್ಯಾಪಿ. ಯಾ ಬಟ್ ಫೈನಲಿ ಯು ಗಾಟ್ ಇಟ್ ಲೈಕ್ ಅಪ್ರೂವ್ಡ್ ಆ್ಯಂಡ್ ಅವರು ಕೂಡ ಎಲ್ಲ ತುಂಬಾ ಇಷ್ಟಪಟ್ಟರು ಅಂತ ಹೇಳ್ತಾ ಇದ್ರು ಧ್ರುವ್ ಸರ್ಜಾ ಅವರು. ಸೊ ಫೈನಲಿ ನಿಮ್ಮ ಮೂವಿ ಇನ್ನೇನು ಸೆಟ್ಟಿಗೆ ಏರೋಂಥ ಟೈಮ್ ಬಂದೇ ಬಿಟ್ಟಿದೆ ಅಲ್ವಾ ಸರ್? ಸೊ ತುಂಬ ಖುಷಿಯಾಗಿದ್ದೀರಾ ನೀವು ಇದ್ರ ಬಗ್ಗೆ? ತುಂಬ ಖುಷಿ ಇದೆ, ಜೊತೆಗೆ ಅಷ್ಟೇ ಒಂದು ರೀತಿ ಭಯನೂ ಇದೆ. Okay. ಜನ ಹೆಂಗೆ ತೊಗೊತಾರಂತ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಸಿನಿಮಾಗೆ. ಖಂಡಿತ ಎಲ್ಲ ಆಡಿಯನ್ಸ್ಗೂ ಏನು ನಿರಾಸೆ ಆಗದೆ ಆ ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಮಾಡೋ ಅಂತ ಸಿನಿಮಾ ಬಹುದೂರ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸರ್, ನೀವು ಇಷ್ಟೊತ್ತು ನಿಮ್ಮ ಮೂವಿ ಬಗ್ಗೆ ಎಲ್ಲ ಹೇಳಿದ್ರಿ. ಸೊ ನಿಮ್ಮ ಮೂವಿಗೆ ಇರೋಂಥ ಕ್ರೂ ತುಂಬಾ ಕಷ್ಟಪಡೋದು ಅವರಲ್ವಾ? ಅವ್ರ ಬಗ್ಗೆನೂ ಸ್ವಲ್ಪ ಹೇಳಿ. ಬಹುದೂರ್ ಸಿನಿಮಾ ಹೊಸ ಪ್ರೊಡ್ಯೂಸರ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಲಿಜೆಂಡ್ಸ್ ಇಂಟರ್ನ್ಯಾಷನಲ್ ಗ್ರೂಪ್ಸ್ ಅಂತ ಈಗ ಅಂದರ್ಬಾರ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅವರ 2ನೇ ಸಿನಿಮಾ ಬಹುದೂರ್ ಆಗುತ್ತೆ, ಅವ್ರ ಬ್ಯಾನರಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಮ್ಯೂಸಿಕ್ ಅರ್ಜುನ್ ಜನ್ಯ ಸರ್ ಮಾಡ್ತಾ ಇದ್ದಾರೆ. ಮತ್ತು ಸೊ ದಟ್ ಟ್ರೆಂಡಿ ಸಾಂಗ್ಸ್ ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಆಸ್ ಎ ಕ್ಯಾಮ್ರಾಮನ್ ಟೋಪಿವಾಲಾ ಸಿನಿಮಾ ಮಾಡಿದ್ದಾರೆ. ಯೂತ್ ಕ್ಯಾಮ್ರಾಮನ್, ಸೊ ಯೂತ್ ಟೀಮ್. ಸಿ ನಮ್ಮ ಇಡೀ ಎಂಟೈರ್ ಕ್ರೂ ಹೆಂಗಿದೆ ಅಂದರೆ ಎಲ್ಲರೂ ಯಂಗ್ಸ್ಟರ್ಸ್, ಕಾಲೇಜ್ ಗೋಯರ್ಸ್ ಥರ, ಅದೇ ಥರ ಮಸ್ತಿ ಮಜಾ ಎಲ್ಲ ಮಾಡೋದು ನೀವು. ಇವಾಗ ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು ಅಥವಾ ನಾನಾಗಿರ್ಬೋದು, ನಮ್ಮ ಕ್ಯಾಮ್ರಾಮನ್ ಆಗಿರ್ಬೋದು, ಸೊ ನಮ್ಮ ಡಿಸೈನರ್ ಆಗಿರ್ಬೋದು, ಎಲ್ಲರೂ ಒಂಥರ ಜಗಳ ಮಾಡಿಕೊಂಡು ದಿವಸ ಕಿರ್ಚಾಡ್ತಾ ಇರ್ತೀವಿ, ಕಿತ್ತಾಡ್ತಾ ಇರ್ತೀವಿ ಒಂದೇ ಒಂದಕ್ಕೋಸ್ಕರ, ಅದು ಬಹುದೂರ್ಗೋಸ್ಕರ. ಸೊ ಇಡೀ ಎಂಟೈರ್ ಕ್ರೂ ಫುಲ್ಲು ಯಂಗ್ಸ್ಟರ್ಸು. ಸೊ ಎಲ್ಲರೂ ಏನೋ ಸೇರಿ ಮಾಡ್ತಾ ಇದ್ದೀವಿ, ಎಲ್ಲರೂ ಎಂಕರೇಜ್ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಕ್ಯಾಮ್ರಾಮನ್ ಇಲ್ಲೇ ಇದ್ದಾರೆ, ಶ್ರೀಶಾ ಅಂತ. ಅವರು ಇಲ್ಲಿದ್ದಾರಾ? ಸೊ ಸರ್, ಇಷ್ಟೊತ್ತು ಧ್ರುವ್ ಅವ್ರು ಮಾತಾಡಿದ್ರು, ಹಾಗೆ ಡೈರೆಕ್ಟರ್ ಸರ್ ಅವರು ಕೂಡ ಮಾತಾಡಿದ್ರು. ನೀವು ಹೇಳಿ ನಿಮ್ಮ ಫಿಲ್ಮ್ ಬಗ್ಗೆ. ಎಲ್ಲ ಹೇಳ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇದೊಂಥರ ಹೊಸ ಥರ ಯೂತ್ಫುಲ್ ಸಿನಿಮಾ. ಓಕೆ, ಕಾಣಿಸ್ತಾ ಇದೆ ನಿಮ್ಮ 3 ಜನ ಟೀಮನ್ನು ನೋಡಿದ್ರೆ ಗೊತ್ತಾಗುತ್ತೆ ಫುಲ್ಲಿ ಯೂತ್ ಬೇಸ್ ಸಿನಿಮಾ ಇದು ಅಂತ. ನಮ್ಮ ಥರದೇ ಒಂದು ಸಿನಿಮಾ. ಹಾಂ, ನಿಮ್ಮ ಥರದೇ ಒಂದು ಸಿನಿಮಾ. ಬಟ್ ಏನು ಅಂದರೆ ಇದೊಂದು ನಿಜವಾದ ಲವ್ ಸ್ಟೋರಿ. ಸೊ ಅದು ಅದ್ರ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಅಂತ ಒಂದು ನಂಬಿಕೆ. ಸೊ ಅದು ನಿಮ್ಮನ್ನೆಲ್ಲರನ್ನೂ ಕೂಡ ಇಂಪ್ಯಾಕ್ಟ್ ಮಾಡಿದೆ. ಇಟ್ಸ್ ನಾಟ್ ಲೈಕ್ ಸೊ ಅದು ನಿಮ್ಮನ್ನೆಲ್ಲರನ್ನೇ ಇಷ್ಟೊಂದು ಇಂಪ್ಯಾಕ್ಟ್ ಮಾಡಿದೆ ಅಂದಮೇಲೆ ನಮ್ಮನ್ನ ಹಾಗೆ ನಮ್ಮ ವ್ಯೂವರ್ಸ್ ಯಾರೇ ಇದ್ದಾರೆ ಅವ್ರಿಗೂ ಕೂಡ ಇದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಅಂತ ನನಗೆ ಖಂಡಿತವಾಗ್ಲೂ ನಂಬಿಕೆ ಇದೆ. ನಿಮ್ಮ ಒಂದು ಮೂವಿ ಈ ನ್ಯೂ ಇಯರಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? 2013 ಸ್ಟಾರ್ಟ್ ಆಗ್ತಾ ಇದೆ. ಸದ್ಯಕ್ಕಂತೂ ಪ್ರಳಯ ಅಂತೂ ಆಗಲಿಲ್ಲ, ಅದೇ ಖುಷಿ ವಿಚಾರ. ಆಗೋದಿಲ್ಲ. ಶಿವಣ್ಣ ರಾಜ್ ಮ್ಯೂಸಿಕಲ್ಲಿ ಹೇಳ್ದಂಗೆ 2040 2050 ಆದ್ರೂ ಪ್ರಳಯ ಆಗಲ್ಲ. ಡೋಂಟ್ ಹ್ಯಾವ್ ಟು ವರಿ. ಸಿನಿಮಾ ಮಾಡೋಣ. ಎಲ್ಲರೂ ಪ್ಲೀಸ್ ಸಿನಿಮಾ ನೋಡಿ, ಎಲ್ಲ ಸಿನಿಮಾನೂ ನೋಡಿ, ಕನ್ನಡ ಸಿನಿಮಾ ಎಲ್ಲರೂ ನೋಡಿ. ಥ್ಯಾಂಕ್ ಯು ಸೊ ಮಚ್. ಜೈ ಅಂಜನೇಯ.